ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾನು ಚಿಕನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೇಗೆ ಏನೇನು ಯೂಸ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಚಿಕನ್ ಸಾಂಬಾರು ಹೇಗೆ ಮಾಡಿದೆ, ಏನೇನೆಲ್ಲ ಯೂಸ್ ಮಾಡಿದೆ ಅಂತ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಇದರಲ್ಲಿ 1.5 kg ಆಗುವಷ್ಟು ಚಿಕನ್ನ ನೀಟಾಗಿ ಕಟ್ ಮಾಡಿಸಿ ಈ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ಖಾರಕ್ಕೆ ಬೇಕಾಗಿರೋವಂಥದ್ದು 4 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 6 ರಿಂದ 7 ಚಮಚ ಆಗುವಷ್ಟು ಮಟನ್ ಸಾಂಬಾರು ಖಾರದ ಪುಡಿನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಈ ಪೇಸ್ಟ್ ಆದಮೇಲೆ ನಾವು 1.5 ಹೋಳಾಗೋಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡು ಇದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು. ಇದಿಷ್ಟು ಬಿಟ್ಟು ನಾವು ಯಾವುದೇ ಮಸಾಲೆ ಕೂಡ ಇದರಲ್ಲಿ ಸೇರಿಸೋದಿಲ್ಲ. ಇದಾದಮೇಲೆ ಒಂದು ಪಾತ್ರೆನ ಕಾಯಕ್ಕಿಟ್ಕೊಂಡು ಅದಕ್ಕೆ 4 ರಿಂದ 5 ಚಮಚ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ. ಕಾದಾದಮೇಲೆ ನಾವು ಇದಕ್ಕೆ ಒಂದು ಪ್ಲೇಟ್ನ ಅಡ್ಡ ಇಟ್ಕೊಂಡು ಚಿಕನ್ ಪೀಸಸ್ನ ಹಾಕ್ಕೋಬೇಕು. ಏನಕ್ಕಂದರೆ ಎಣ್ಣೆ ಕಾದಿರೋದ್ರಿಂದ ಚಿಕನ್ ಒಂದೇ ಸಲ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ನಾವು ಪ್ಲೇಟ್ನ ಅಡ್ಡ ಇಟ್ಕೊಂಡು ಹಾಕಿದ್ರೆ ಅದು ಆರಿದ್ರೂ ನಮ್ಗೆ ಸಿಡಿಯೋದಿಲ್ಲ ಅಂತ ನಾವು ಪ್ಲೇಟ್ನ ಅಡ್ಡ ಇಟ್ಕೊಂಡು ಹಾಕ್ತಿದ್ದೀವಿ. 2 ನಿಮಿಷ ಸಿಡಿಯುತ್ತಷ್ಟೇ, ಆಮೇಲೆ ನಾವು ಈಸಿಯಾಗಿ ಹಾಕ್ಕೋಬೋದು. ಈ ರೀತಿಯಾಗಿ ಚಿಕನ್ ಪೀಸಸ್ನೆಲ್ಲ ಒಗ್ಗರಣೆ ಹಾಕೊಂಡಾದಮೇಲೆ ನಾವು ಈ ಚಿಕನ್ಗೆ ಏನು ಬೇಕು ಉಪ್ಪು ಅದನ್ನು ನಾವು ಇದೇ ಟೈಮಲ್ಲಿ ಸೇರಿಸ್ಕೋಬೇಕು. ಎಷ್ಟು ಉಪ್ಪು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡಾದಮೇಲೆ ಇದನ್ನು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ನಾವು ಇದನ್ನು ಒಂದು 5 ರಿಂದ 10 ನಿಮಿಷ ಆಗೋಷ್ಟು ಬೇಯಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ಈ ರೀತಿಯಾಗಿ ನೀಟಾಗಿ ಬೇಯಕ್ಕೆ ಶುರು ಆಗಿರುತ್ತೆ. ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ. ಇದೊಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಆದಮೇಲೆ ನಾವೇನು ಈರುಳ್ಳಿ ಮತ್ತು ಖಾರನ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ನಾವು ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ಸೇರಿಸ್ಕೊಂಡಾದ್ಮೇಲೆ ಇದನ್ನು ಕೂಡ ಒಂದು ನೀಟಾಗಿ ಮಿಕ್ಸ್ ಮಾಡಿ ಖಾರದಲ್ಲಿ ಚಿಕನ್ನ 5 ರಿಂದ 10 ನಿಮಿಷ ಆಗುವಷ್ಟು ಬೇಯಲಿಕ್ಕೆ ಬಿಡಬೇಕು. 10 ನಿಮಿಷ ಆಲ್ರೆಡಿ ಬೆಂದಿರುತ್ತೆ. ಖಾರದಲ್ಲಿ ಸ್ವಲ್ಪ ಬೇಯಿದ್ರೆ ಖಾರ ಹಿಡ್ಕೊಳ್ಳುತ್ತೆ ಅಂತ ಇದನ್ನು ಕೂಡ 10 ನಿಮಿಷ ಖಾರದಲ್ಲಿ ಬೇಯೋಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ 10 ನಿಮಿಷ ಬೆಂದ ಮೇಲೆ ಮಳ್ಳಕ್ಕೆ ಶುರು ಆಗಿದೆ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಾವು ಇದಕ್ಕೆ ಏನು ಕಾಯಿನ ಆಡಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಆ ಕ್ಲಿಪ್ ಒಂದು ಇದರಲ್ಲಿ ಮಿಸ್ ಆಗಿದೆ. ನೀವು ಆ ಕಾಯಿನ ಸೇರಿಸ್ಕೊಂಡಾದ್ಮೇಲೆ ಎಷ್ಟು ನೀರು ಬೇಕು, ಸಾರು ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೊಂಡು 10 ನಿಮಿಷ ಮಳ್ಳಕ್ಕೆ ಬಿಡಬೇಕು. ಸಾಂಬಾರಿಗೆ ಏನು ಉಪ್ಪು ಬೇಕು ಅದನ್ನು ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಏನಕ್ಕಂದರೆ ನಾವು ಆಲ್ರೆಡಿ ಒಂದ್ಸಲ ಚಿಕನ್ಗೆ ಹಾಕಿರ್ತೀವಿ. ಇದು ಸಾಂಬಾರಿಗೆ ಮಾತ್ರ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ಸೇರಿಸ್ಕೊಂಡ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಈ ರೀತಿಯಾಗಿ 10 ನಿಮಿಷ ಮಳ್ಳಕ್ಕೆ ಶುರು ಆದಮೇಲೆ ನಮ್ಮ ಚಿಕನ್ ಸಾಂಬಾರು ಆಲ್ರೆಡಿ ರೆಡಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಚಿಕನ್ ಸಾಂಬಾರು ರೆಡಿಯಾಗಿದೆ. ಇದನ್ನು ನಾವು ಗೀ ರೈಸ್ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ದೀವಿ. ತುಂಬ ಈಸಿಯಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ಯಾವುದೇ ಮಸಾಲೆ ಇಲ್ಲದೆ ಚಿಕನ್ ಸಾರು ರೆಡಿ ಆಗುತ್ತೆ.